ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಉತ್ತಮ್ ಪರಮಾನಂದ್ ಪರಪ್ನವರ್, ಸಾಕಿನ್ ಮುಗಳಕೋಟ್, ತಾಲೂಕು ಮುಧೋಳ್, ಜಿಲ್ಲಾ ಬಾಗಲಕೋಟ್. ನನ್ನ ಮೊಬೈಲ್ ನಂಬರ್ 9972518501. ನಮ್ಮದು ಒಕ್ಕಲ್ತನ ಮನಿತನ. ನಮ್ಮ ದೊಡ್ಡಪ್ಪವರು, ನಮ್ಮ ಅಪ್ಪರು, ನಮ್ಮ ಅಣ್ಣಾರು ಅವ್ರು ನೋಡ್ಕೊಂಡು ನಾವು ಈಗ ಎಲ್ಲರೂ ನಾವು ಒಕ್ಕಲ್ತನ ಮಾಡ್ತಾಯಿದ್ದೀವಿ ನಮ್ಮ ಕುಟುಂಬ ಸಮೇತ. ನಾವು ಬೆಳೆಯನ್ನು ಕಬ್ಬು, ಅರಿಶಿನ, ಗೊಂಜಾಳ, ಗೋಧಿ, ಬಾಳೆ, ಕಾಯಿಪಲ್ಲೆ ಬೆಳೀತಾ ಇದ್ದೀವಿ ನಮ್ಮ ಹೊಲದಲ್ಲಿ. ಮೊದಲು ನಮ್ಮ ಅಣ್ಣಾರು, ದೊಡ್ಡ ಅಣ್ಣಾರದು ಕೆಮಿಕಲ್ ಯೂಸ್ ಮಾಡ್ಕೋತ ಬರ್ತಿದ್ದರು. ಆವಾಗ ಕೆಮಿಕಲ್ ಯೂಸ್ ಮಾಡೋ ಮುಂದೆ ನಮ್ಮದು ಇಳುವರಿ ಪೂರ್ತಿ ಕಡಿಮೆ ಆಕೋತ ಬಂತು. ಆಮೇಲೆ ನಮ್ಮ ದೊಡ್ಡ ಅಣ್ಣಾರು ಸಾವಯವ ಕೃಷಿಗೆ ಇಳಿದ್ರು. ಸಾವಯವ ಕೃಷಿ ಮಾಡ್ಕೋತ ಈಗ ಇಳುವರಿನೂ ಹೆಚ್ಚಾಗೈತಿ. ಆಮೇಲೆ ಸಾವಯವ ಕೃಷಿ ಮಾಡ್ಬೇಕಂತೇಳಿ ಹೇಳಂತಲೇ ಭಾಳ ಕಷ್ಟ ಆಯ್ತು. ಅವಾಗ ಅದನ್ನು ಎಲ್ಲ ಥರ ಬಕೆಟ್ಲೆ ಹಾಕೋದು, ಇದನ್ನು ಮಾಡೋದು ಅನ್ನಂತಲೇ ತ್ರಾಸ ಆಗತ್ತಂತಲೇ ಈಗ ಎಲ್ಲ ತಾನೇ ಫಿಲ್ಟ್ರಾಗಿ ಹೋಗುವಂಗೆ ವ್ಯವಸ್ಥೆ ಮಾಡಿಕೊಟ್ರು. ಈಗೇನೈತಿ ವ್ಯವಸ್ಥೆ ಮಾಡಿಕೊಡಂತಲೇ ಈಗ ಎಲ್ಲ ಥರ ನಮ್ಗೆ ಅನುಕೂಲ ಆಗೈತೆ ರೀ. ಬೆಳೆನೂ ಚಲೋ ಬರಾಕತ್ತೇವ್ರಿ ಸಾವಯವ ಮಾಡೋದ್ರಿಂದ. ಮೊದಲು ಕೆಮಿಕಲ್ ಯೂಸ್ ಮಾಡೋ ಮುಂದೆ ರೋಗ ಹುಳುಗಳು ಹೆಚ್ಚಾಕಿದ್ದು, ರೊಕ್ಕ ಭಾಳ ಖರ್ಚಾಕಿತ್ತು ರೀ ಅವಾಗ. ಈಗ ನಾವು ಸಾವಯವ ಏನು ಮಾಡಾಕತ್ತಿದ್ದೀವಿ, ಈಗ ಜೈವಿಕ ಗೊಬ್ಬರಗಳು, ಜೈವಿಕ ಪೀಡನಾಶಕಗಳನ್ನು ಬಳಸಾಕತ್ತಿದ್ದೀವಿ ರೀ. ಸಾವಯವ ಮಾಡಾಕ್ತ ನಂತರ ಸ್ವಲ್ಪ ಡೊಣ್ಣ ಹುಳ, ಬಿಳಿ ಉಣ್ಣಿದು ಸಮಸ್ಯೆ ಆಗಾಕ್ತಂತಲೇ ರೋಹಿಣಿ ಬಯೋಟೆಕ್ ಮಲ್ಲಪ್ಪ ಕಟ್ಟಿ ಸರ್ ಅವ್ರನ್ನ ಭೇಟಿಯಾಗಂತಲೇ ಅವರು ಮೆಟಾಮ್ಯಾಕು ಆಮೇಲೆ ಬೂಮರ್ ಕಿಟ್ಟು ಯೂಸ್ ಮಾಡತ್ತೆ ಹೇಳಿದ ಮೇಲೆ ಯೂಸ್ ಮಾಡಾಕತ್ತಿದ ನಂತರ ಡೊಣ್ಣ ಹುಳ, ಬಿಳಿ ಉಣ್ಣಿ ಈಗ ಪೂರ್ತಿ ಕಡಿಮೆ ಆಗೈತೆ ರೀ. ಈಗ ನಾವು ಡೊಣ್ಣ ಹುಳದ್ದು ಮೆಟಾಮ್ಯಾಕ್ ಬಿಟ್ಟ ಮೇಲೆ ಕಂಟ್ರೋಲ್ ಆಯ್ತು. ನಮ್ಮ ನೋಡಿ ಮತ್ತು ಬೇರೆ ರೈತರು ಮೆಟಾಮ್ಯಾಕ್ ಬಿಡಾಕತ್ಯಾರ ಸುತ್ತಮುತ್ತ, ಅವ್ರದ್ದೆಲ್ಲ ಕಂಟ್ರೋಲ್ ಆಗೈತಿ. ಮೆಟಾಮ್ಯಾಕ್ ಹೆಂಗೆ ಯೂಸ್ ಮಾಡ್ಬೇಕಂದ್ರೆ, ಮುಂಗಾರು ಮಳೆ ಪ್ರವೇಶ ಆದ ಕೂಡಲೇ ಡ್ರಿಪ್ನ್ಯಾಗೋ ಅಥವಾ ಡೆಂಚಿಂಗೋ ಬಿಡ್ತೀವಿ. ಬಿಟ್ಟು ಕೂಡಲೇ ಡೊಣ್ಣ ಹುಳ ಫಸ್ಟ್ ಹಿಡ್ಕೊಂಡು ಲಾಸ್ಟ್ ಬೆಳೆ ಕುಲ ಆಗೋ ತನಕನೂ ಡೊಣ್ಣ ಹುಳ ಒಟ್ಟು ಭೂಮಿಯಾಗ ಇರಂಗಿಲ್ಲ. ಮಲ್ಲಪ್ಪ ಕಟ್ಟಿ ಸರ್ ಹೇಳಿದ ನಂತರ ಈಗ ಮೆಟಾಮ್ಯಾಕ್ ಬಿಟ್ಟರೆ ಬೇರೆ ಔಷಧನ ಯೂಸ್ ಮಾಡಿಲ್ಲ. ಅವಾಗಿಂತ್ರ ಡೊಣ್ಣ ಹುಳ ಅನ್ನೋದು ಪೂರ್ತಿ ಕಂಟ್ರೋಲ್ ಬಂದೈತಿ. ಪ್ರತಿ ವರ್ಷ ಎಲ್ಲ ಬೆಳೆಗೂ ಕಬ್ಬ, ಗೊಂಜಾಳ, ಅರಶಿನ ಎಲ್ಲಕ್ಕೂ ಮೆಟಾಮ್ಯಾಕ್ ಬಿಡಾಕತ್ತಿದ ನಂತರ ಡೊಣ್ಣ ಹುಳ ಅಟ್ಟು ನಾಶ ಆಗೈತಿ. ನಾವು ಬಿಡಾಕತ್ತಿದ ನಂತರ ಮಗಲಿಕಿನ ರೈತರು ನಮ್ಮನ್ನು ನೋಡಿ ಅವರು ಮೆಟಾಮ್ಯಾಕ ಬಿಡಾಕತ್ಯಾರ. ಮೆಟಾಮ್ಯಾಕ್ ಬಿಡೋದ್ರಿಂದ ಡೊಣ್ಣ ಹುಳದ ಸಂತತಿನೂ ಎಲ್ಲ ಹಾಳಾಗೈತಿ. ರೋಹಿಣಿ ಕಂಪ್ನಿ ಬಾಳೆ ತರು ಏನು ಚಾಲೂ ಮಾಡಿದ ನಂತರ ಬಾಳೆ ತರು ಗೊಬ್ಬರ, ಆಮೇಲೆ ಸಾವಯವ ಜೈವಿಕ ಗೊಬ್ಬರ, ಜೈವಿಕ ಪೀಡನಾಶಕ ಅವನ್ನೆಲ್ಲನೂ ನಾವು ಯೂಸ್ ಮಾಡಾಕತ್ತಿದ್ವಿ. ಸುಮಾರು ನಾವು 15 ವರ್ಷದಿಂದ ರೋಹಿಣಿ ಕಂಪ್ನಿ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಾಕತ್ತಿದ್ವಿ. ನನಗೆ ರಿಸಲ್ಟ್ ಏನೈತಿ ಚಲೋ ಅನಿಸ್ಯಾವ್ರಿ. ನಾವು ಕಬ್ಬು, ಅರಿಶಿನ, ಗೊಂಜಾಳ, ಕಾಯಿಪಲ್ಲೆ, ಗೋಧಿ, ಸದಕ ಎಲ್ಲದಕ್ಕೂ ಅವ್ರ ಪ್ರಾಡಕ್ಟ್ ಚಲೋ ಅನಿಸ್ಯಾವು. ರಿಸಲ್ಟ್ ಟಾಪ್ ಆಗೈತಿ. ಡೊಣ್ಣ ಹುಳಕ್ಕೆ ನಾನು ರೋಹಿಣಿ ಕಂಪ್ನಿ ಮೆಟಾಮ್ಯಾಕ್ ಯೂಸ್ ಮಾಡೀನಿ, ಸಂಪೂರ್ಣ ಕಂಟ್ರೋಲ್ ಬಂದೈತಿ. ನೀವು ಕೂಡ ಡೊಣ್ಣ ಹುಳಕ್ಕೆ ಮೆಟಾಮ್ಯಾಕ್ ಯೂಸ್ ಮಾಡಿರಿ. ನಾವು ಎಲ್ಲರೂ ಸೇರ್ಕೊಂಡು ಡೊಣ್ಣ ಹುಳವನ್ನು ನಿಯಂತ್ರಣ ಮಾಡೋಣ.